ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಸದ್ಗುರುವೇ ನಮಃ. ಈ ಸಸ್ಯದ ಹೆಸರು ಅಶ್ವಗಂಧ ಎಂದು ಕರೆಯುವರು. ಅಶ್ವ ಎಂದರೆ ಕುದುರೆ ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಸರಿ. ಈ ಸಸ್ಯದಲ್ಲಿ ತುಂಬ ಪೋಷಕಾಂಶಗಳು ಇರುತ್ತವೆ. ಈ ಸಸ್ಯದ 4-5 ಎಲೆಗಳನ್ನು 1 ಗ್ಲಾಸ್ ನೀರಿನಲ್ಲಿ ಕುದಿಸಿ ಸೋಯಿಸಿ ಕುಡಿಯುವುದರಿಂದ ದೇಹಕ್ಕೆ ಶಕ್ತಿ ಬರುತ್ತದೆ ಮತ್ತು ಸ್ಪರ್ಮ್ ಕೌಂಟ್ ಹೆಚ್ಚುತ್ತದೆ ಎಂದು ನಾಟಿ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಒಂದು ವೇಳೆ ನಿಮಗೆ ಈ ಸಸ್ಯವು ಲಭ್ಯವಿಲ್ಲದಿದ್ದಲ್ಲಿ ಅಥವಾ ಈ ಸಸ್ಯವನ್ನು ಬಳಸುವುದು ಇಷ್ಟವಿಲ್ಲದಿದ್ದಲ್ಲಿ ಬೈದ್ಯನಾಥ್ ಕಂಪನಿಯ ಅಶ್ವಗಂಧ ಅರಿಷ್ಟವನ್ನು ಸೇವಿಸಬಹುದು. ಒಂದು ಗ್ಲಾಸ್ ನೀರಿನಲ್ಲಿ 1 ಚಹಾ ಚಮಚದಷ್ಟು ಈ ಅಶ್ವಗಂಧ ಅರಿಷ್ಟ ಈ ಔಷಧವನ್ನು ಊಟದ ನಂತರ ಮಿತವಾಗಿ ಸೇವಿಸಬಹುದು ಎಂದು ನಾಟಿ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಬೈದ್ಯನಾಥ್ ಕಂಪನಿಯ ಅಶ್ವಗಂಧ ಟ್ಯಾಬ್ಲೆಟ್ಗಳು ಸಹ ತುಂಬ ಉತ್ತಮವಾಗಿವೆ ಎಂದು ನಾಟಿ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ನಿಮ್ಮ ಇಚ್ಛೆಯಂತೆ ಈ ಟಾನಿಕನ್ನು ಬಳಸಬಹುದು ಅಥವಾ ಟ್ಯಾಬ್ಲೆಟ್ಗಳನ್ನು ಸೇವಿಸಬಹುದು. ನಿಮ್ಮ ನೆಚ್ಚಿನ ವೈದ್ಯರ ಸಲಹೆ ಸೂಚನೆಯಂತೆ ಬಳಸಬೇಕೆಂದು ನಾಟಿ ವೈದ್ಯರು ತಿಳಿಸಿದ್ದಾರೆ. ಅಥವಾ ಪತಂಜಲಿ ಕಂಪನಿಯ ಅಶ್ವಗಂಧ ಅರಿಷ್ಟವು ಸಹ ತುಂಬ ಉತ್ಕೃಷ್ಟವಾಗಿದೆ ಎಂದು ನಾಟಿ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಈ ರೀತಿ ಕೆಂಪು ಬಣ್ಣದ ಹಣ್ಣುಗಳು ಇರುತ್ತವೆ ಈ ಸಸ್ಯಕ್ಕೆ. ಈ ಸಸ್ಯದ ಪಂಚಾಂಗಗಳಲ್ಲಿಯೂ ಸಹ ಔಷಧೀಯ ಗುಣಗಳು ಇರುತ್ತವೆ. Thank you for watching. Please subscribe, like and share.